numbers x and y, x square plus y minus 4 whole square equals to 0. Then the value of x plus y is, the options are 0, 2, root 2 and 4. Given equation is x square plus y minus 4 whole square equals to 0. ಇಲ್ಲಿ ಎರಡು ಟರ್ಮ್ ಇದೆ, ಒಂದು x square ಇದೆ, ಇನ್ನೊಂದು y minus 4 whole square ಇದೆ. Since these two are square terms, they cannot be negative. So ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ x square should be greater than or equal to 0. ಆಮೇಲೆ y minus 4 whole square will also be greater than or equal to 0. ಈ ಕಂಡೀಷನ್ಗಳನ್ನು ಅಬ್ಸರ್ವ್ ಮಾಡಿದಾಗ ನಮಗೆ 4 ಕೇಸ್ಗಳು ಬರ್ತದೆ. ಒಂದೇನು ಅಂತಂದರೆ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದೆನ್ 0, y minus 4 whole square greater than 0. x square equal to 0, y minus 4 whole square greater than 0. x square equal to 0, y minus 4 whole square equal to 0. ಈ ರೀತಿ, ಯಾಕಂದರೆ ಇಲ್ಲಿ ಎರಡು ಸಿಚುವೇಶನ್ಸ್ ಇದೆ, ಇಲ್ಲೂ ಕೂಡ ಎರಡು ಸಿಚುವೇಶನ್ಸ್ ಇದೆ. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇಲ್ಲೂ ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಈ ರೀತಿ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ ನಮಗೆ ಒಟ್ಟು 4 ಕೇಸ್ಗಳು ಬರುತ್ತೆ. ಆ 4 ಕೇಸ್ಗಳಲ್ಲಿ ಈಕ್ವಲ್ ಟು 0 ಕೊಡೋ ಥರ ಯಾವ ಸಿಚುವೇಶನ್ ನಮಗೆ ಸಪೋರ್ಟಿವ್ ಆಗಿದೆ ಅನ್ನೋದನ್ನು ನೋಡಿ ನಾವು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ತೊಗೊಳ್ತೀನಿ. ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ತಗೊಳ್ಳೋಣ, y minus 4 ಕೂಡ ಪಾಸಿಟಿವ್ ತಗೊಳ್ಳೋಣ. y minus 4 whole square greater than 0. ಸೊ ಎರಡು ಪಾಸಿಟಿವ್ ತೊಗೊಂಡಿದ್ದೀನಿ. ಇದು ಒಂದು ಪಾಸಿಟಿವ್ ನಂಬರು, ಇದು ಒಂದು ಪಾಸಿಟಿವ್ ನಂಬರು. ಎರಡು ಪಾಸಿಟಿವ್ ನಂಬರ್ಗಳನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ, ಆದರೆ ಆನ್ಸರ್ ಏನು ಬರಬೇಕು? 0 ಬರಬೇಕು. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂದರೆ ಎರಡು ಪಾಸಿಟಿವ್ ನಂಬರ್ಗಳ ಸಮ್ ಯಾವಾಗಲೂ ಒಂದು ಪಾಸಿಟಿವ್ ನಂಬರ್ ಆಗಿರುತ್ತೆ ಹೊರತು 0 ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಕೇಸ್ ಏನಾಗಲ್ಲ ಅಂತಂದರೆ ನಮಗೆ ಸಪೋರ್ಟಿವ್ ಆಗಿಲ್ಲ. ಇಲ್ಲಿ ಪಾಸಿಟಿವ್ ತಗೊಳ್ಳೋಣ, ಎಕ್ಸ್ ಸ್ಕ್ವೇರ್ ಗ್ರೇಟರ್ ದೆನ್ 0 ತಗೊಳ್ಳೋಣ. ಇಲ್ಲಿ ಈಕ್ವಲ್ ಟು 0 ತಗೊಳ್ಳೋಣ, ಯಾಕಂದರೆ ಪಾಸಿಟಿವ್ ತಗೊಂಡಿದ್ದೀವಿ. ಇಲ್ಲಿ ಸಪೋಸ್ y minus 4 whole square ಈಸ್ ಈಕ್ವಲ್ ಟು 0 ಅಂದರೆ ಈ ಟರ್ಮ್ 0 ಆಯಿತು, ಇದು ಪಾಸಿಟಿವ್ ಆಯಿತು. ಸೊ ಇದು 0 ಅಂತಂದರೆ ಇದ್ರ ವ್ಯಾಲ್ಯೂನ ಬಿಟ್ಟುಬಿಟ್ರಿ. ಇದ್ರ ವ್ಯಾಲ್ಯೂ ಏನಿದೆಯಲ್ಲ ಅದೇ ಇದ್ರ ಜೊತೆ ಆ್ಯಡ್ ಆದಾಗ ಸೇಮ್ ಬರ್ತದೆ. ಸಪೋಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಎ ಅಂತ ಅನ್ಕೊಳ್ರಿ. ಎ ಪ್ಲಸ್ 0 ಏನು ಬಂತು ಅಲ್ಲಿಗೆ? ಎ ಅನ್ನೋ ಒಂದು ಪಾಸಿಟಿವ್ ರಿಯಲ್ ನಂಬರ್ ಬರುತ್ತೆ, ಆದರೆ ಆನ್ಸರ್ ಏನು ಬರಬೇಕು? ನಮಗೆ 0 ಬರಬೇಕು. ಸೊ ಈ ಸಿಚುವೇಶನ್ ಕೂಡ ನಮಗೆ ಸಪೋರ್ಟಿವ್ ಆಗಿಲ್ಲ. ಈಗ ಇಲ್ಲಿ 0 ತಗೊಳ್ತೀನಿ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಆಗಿತ್ತು ಅಂತ ಅನ್ಕೊಳ್ಳೋಣ, ಇದು ಪಾಸಿಟಿವ್ ಆಗಿತ್ತು ಅಂದ್ಕೊಳ್ಳೋಣ. y minus 4 whole square ಗ್ರೇಟರ್ ದೆನ್ 0. ಈಗ ಇದು 0 ಅಂತಂದರೆ ಈ ಕ್ವಾಂಟಿಟಿ ವ್ಯಾನಿಷ್ ಆಯಿತು. ಇಲ್ಲಿ ಸಮ್ ವ್ಯಾಲ್ಯೂ ಬರುತ್ತೆ ಬಿ ಅಂತ ಅನ್ಕೊಳ್ರಿ. ಪಾಸಿಟಿವ್ ವ್ಯಾಲ್ಯೂ ಬರುತ್ತಲ್ಲಿ y minus 4 whole square ಈಸ್ ಗ್ರೇಟರ್ ದೆನ್ 0 ಅಂತಂದರೆ ಸಮ್ ವ್ಯಾಲ್ಯೂ ಬಿ ಅನ್ನೋ ರಿಯಲ್ ನಂಬರ್ನ 0 ಜೊತೆ ಆ್ಯಡ್ ಮಾಡಿದಾಗ ಬಿ ಅನ್ನೋ ಒಂದು ಪಾಸಿಟಿವ್ ರಿಯಲ್ ನಂಬರ್ ಬರುತ್ತೆ. ಆದರೆ ನಮಗೆ ಎಷ್ಟು ಬರಬೇಕಿಲ್ಲ? ಆನ್ಸರು 0 ಬರಬೇಕು. ಸೊ ಇದು ಕೂಡ ನಮಗೆ ಸಪೋರ್ಟಿವ್ ಆಗಿ ಇಲ್ಲ. ಅಂದರೆ ಗ್ರೇಟರ್ ದೆನ್ 0, ಇಲ್ಲಿ ಗ್ರೇಟರ್ ದೆನ್ 0 ಈಕ್ವಲ್ ಟು 0 ಆಯಿತು. ಇಲ್ಲಿ ಈಕ್ವಲ್ ಟು 0 ತೊಗೊಂಡಿದ್ದೀನಿ, ಇಲ್ಲಿ ಗ್ರೇಟರ್ ದೆನ್ ತೊಗೊಂಡಿದ್ದೀನಿ. ಲಾಸ್ಟ್ ಒಂದು ಸಿಚುವೇಶನ್ ಮಾತ್ರ ಉಳಿಯಿತು, ಎರಡೂ ಕೂಡ ಈಕ್ವಲ್ ಟು 0 ಆಗೋಂಥದ್ದು. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0, y minus 4 whole square ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಆಗೋದಾದರೆ ನೋಡಿ, ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಅಂತಂದರೆ ಈ ಕ್ವಾಂಟಿಟಿ 0 ಆಯಿತು. y minus 4 whole square ಈಕ್ವಲ್ ಟು 0 ಅಂದರೆ ಈ ಕ್ವಾಂಟಿಟಿ ಕೂಡ 0 ಆಯಿತು. ಸೊ 0 + 0 ಅಲ್ಲಿಗೆ 0 ಬರ್ತಾ ಅನ್ಸರ್. ಹಾಗಾದರೆ ಇಷ್ಟು 4 ಸಿಚುವೇಶನ್ಸಲ್ಲಿ ನಮಗೆ ಸಪೋರ್ಟಿವ್ ಆಗಿರೋಂಥದ್ದು ಯಾವುದು ಅಂತಂದರೆ ಈ 4ನೇ ಕಂಡೀಷನ್. ಓಕೆ, ಈಗ ಇಫ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0, ದೆನ್ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್? ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. Similarly, if y minus 4 whole square equal to 0, this is possible only when the base is equal to 0. That is y minus 4 equal to 0. When y minus 4 is equal to 0, the value of y will be equal to 4. ನಮಗೆ ಎರಡು ವ್ಯಾಲ್ಯೂ ಸಿಕ್ತು. y ವ್ಯಾಲ್ಯೂ 4 ಸಿಕ್ತು, x ವ್ಯಾಲ್ಯೂ 0 ಸಿಕ್ತು. ಆದರೆ ನಮಗೆ ಬೇಕಾಗಿರೋದೇ ನೋಡಿ x plus y, that is 0 plus 4. x plus y, it is nothing but 0 plus 4. 0 plus 4 ಅಂತಂದರೆ ಆನ್ಸರ್ ಎಷ್ಟು ಬರುತ್ತೆ? ಅಲ್ಲಿಗೆ 4 ಬರುತ್ತೆ. ಸೊ ಆಪ್ಷನ್ 4 ಈಸ್ ಕರೆಕ್ಟ್.